ಏನು ದರ್ಶನ್ ಅಂಡ್ ಗ್ಯಾಂಗ್ ನಿಂದ ಭೀಕರವಾಗಿ ಹತ್ಯೆಯಾಗಿರುವಂತಹ ಚಿತ್ರದುರ್ಗ ಮೂಲದವರಾಗಿರುವಂತಹ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತದಂತ ಈ ಕೊಲೆ ಆಗೋದಕ್ಕಿಂತ ಮುಂಚೆ ಏನೆಲ್ಲ ಆಯ್ತು, ಹೇಗಾಯ್ತು, ಮತ್ತೆ ಈ ಏನು ಕೊಲೆಗೆ ಕಾರಣ ಅನ್ನೋದರ ಬಗ್ಗೆ ಒಂದು ಸಂಪೂರ್ಣವಾದ ಮಾಹಿತಿಯನ್ನು ಬಿಚ್ಚಿಡುವಂತ ಪ್ರಯತ್ನ ನಾನು ಮಾಡ್ತೀನಿ ಇವತ್ತು. ಏನು ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಅವರಿದ್ದಾರೆ. ಅವರು ಮೂಲತಃ ಚಿತ್ರದುರ್ಗ ನಗರದ VRS ಬಡಾವಣೆಯ ನಿವಾಸಿಯಾಗಿದ್ದರು. ಅವರು ಕಳೆದ 3-4 ತಿಂಗಳ ಹಿಂದೆ ವಿಜಯಲಕ್ಷ್ಮಿ ಮತ್ತು ನಟ ದರ್ಶನ್ ಅವರ ಸ್ನೇಹಿತೆ ಏನಿದ್ದಾರೆ ಪವಿತ್ರ ಗೌಡ ಅವರ ಮಧ್ಯೆ ಪೋಸ್ಟ್ ವಾರ್ ಒಂದು ನಡೆದಿತ್ತು. ಆ ಪೋಸ್ಟ್ ವಾರ್ ನಡೆದಂತಹ ಸಮಯದಲ್ಲಿ ನಟ ದರ್ಶನ್ ಅಭಿಮಾನಿಯಾಗಿದ್ದಂಥ ರೇಣುಕಾಸ್ವಾಮಿ ಅವರು ನಟ ದರ್ಶನ್ ಮತ್ತು ವಿಜಯಲಕ್ಷ್ಮಿ ಅವರ ದಾಂಪತ್ಯದಲ್ಲಿ ಪವಿತ್ರ ಗೌಡ ಅವರು ಎಂಟ್ರಿ ಆಗಿದ್ದಕ್ಕೆ ಬೇಸರಗೊಂಡು ಪವಿತ್ರ ಗೌಡ ಅವರಿಗೆ ಅಶ್ಲೀಲವಾಗಿ ಮೆಸೇಜ್ ಮಾಡಿದ್ರು ಅನ್ನುವಂಥ ಮಾಹಿತಿ ಸಿಕ್ಕಿರುವಂಥದ್ದು. ಆ ಒಂದು ಅಶ್ಲೀಲವಾದಂಥ ಮೆಸೇಜ್ ಅನ್ನು ಕಳೆದ 2-3 ತಿಂಗಳಿಂದಲೂ ಸಹ ರೇಣುಕಾಸ್ವಾಮಿ ಅವರು ಪವಿತ್ರ ಗೌಡ ಇನ್ಸ್ಟಾಗ್ರಾಮ್ಗೆ ಕಳಿಸ್ತಿದ್ರು ಅನ್ನುವಂಥ ಮಾಹಿತಿ ಸಹ ಪ್ರಕರಣದಲ್ಲಿ ಲಭ್ಯವಾಗಿರುತ್ತೆ. ಆ ಒಂದು ಹಿನ್ನೆಲೆಯಲ್ಲಿ ಮೆಸೇಜ್ ಕಳಿಸ್ತಿದ್ದಂಥ ರೇಣುಕಾಸ್ವಾಮಿ ಅವ್ರನ್ನ ಕೆಲವೊಂದು ಬಾರಿ ಮೆಸೇಜ್ ಮಾಡಿ ವಾರ್ನ್ ಮಾಡಿದ್ರು ಪವಿತ್ರ ಗೌಡರು. ಆದರೆ ಪವಿತ್ರ ಗೌಡ ವಾರ್ನ್ ಮಾಡಿದ್ರು ಸಹ ರೇಣುಕಾಸ್ವಾಮಿ ಪದೇ ಪದೇ ಮೆಸೇಜು ಮತ್ತೆ ಅಶ್ಲೀಲ ಫೋಟೋಗಳನ್ನು ಕಳಿಸಿದ್ರಿಂದಾಗಿ ಪವಿತ್ರ ಗೌಡ ಅವರು ಬೇಸರಗೊಂಡು ದರ್ಶನ್ ಪವಿತ್ರ ಗೌಡ ಅವರ ಮನೆಯಲ್ಲಿ ಪವನ್ ಕೆಲಸದಾಳಿ ಏನಿದ್ರು ಪವನ್ ಅವರಿಗೆ ಹೇಳಿದ್ರು ಈ ರೀತಿಯಾದಂಥ ಮೆಸೇಜ್ ಬರ್ತಿದೆ ಅಂತ. ಆ ಒಂದು ಮೆಸೇಜ್ ಇಂದಾಗಿ ಈ ಮಾತನ್ನೇನು ಅಶ್ಲೀಲವಾಗಿ ರೇಣುಕಾಸ್ವಾಮಿ ಮೆಸೇಜ್ ಮಾಡಿದ ಆ ಒಂದು ವಿಷಯವನ್ನು ದರ್ಶನ್ಗೆ ಹೇಳಿದ್ರೆ ಏನಾದರೂ ಮಾಡ್ಬೋದು ಅನ್ನೋ ಒಂದು ಆತಂಕದಿಂದ ಪವಿತ್ರ ಗೌಡ ಪವನ್ ಅವರಿಗೆ ಮಾತ್ರ ಹೇಳಿದ್ರು. ಆದರೆ ಪವನ್ ಅವರು ಅದನ್ನು ಲೆಕ್ಕಿಸದೆ ದರ್ಶನ್ ಅವರಿಗೆ ಈ ವಿಷಯವನ್ನು ಹೇಳಿದಂಥ ಸಮಯದಲ್ಲಿ ದರ್ಶನ್ ಅವರು ಅದನ್ನ ಪರ್ಸನಲ್ ಆಗಿ ತೆಗೆದುಕೊಂಡಿದ್ರು ಆ ಒಂದು ಘಟನೆಯನ್ನ. ಬಳಿಕ ಅದನ್ನ ಈ ವ್ಯಕ್ತಿ ಪವಿತ್ರ ಗೌಡಗೆ ಮೆಸೇಜ್ ಮಾಡಿದ ರೇಣುಕಾಸ್ವಾಮಿಯ ಮೂಲವನ್ನ ಹುಡುಕೋದಕ್ಕೆ ದರ್ಶನ್ ಅಂಡ್ ಗ್ಯಾಂಗು ತುಂಬಾ ಆಕ್ಟಿವ್ ಆಗಿತ್ತು. ದರ್ಶನ್ ಅವರ ಸಹಚರರು ಫೇಕ್ ಅಕೌಂಟ್ ಮಾಡಿ ರೇಣುಕಾಸ್ವಾಮಿ ಅವರ ಇನ್ಸ್ಟಾಗ್ರಾಮ್ಗೆ ಮೆಸೇಜ್ ಮಾಡೋದಕ್ಕೆ ಮುಂದಾಗಿದ್ರು. ಮುಂದಾದ ಬಳಿಕ ರೇಣುಕಾಸ್ವಾಮಿ ಅವರಿಗೆ ಆತ್ಮೀಯವಾಗಿ ಮೆಸೇಜ್ ಮಾಡಿ ಅವರ ವಾಟ್ಸಪ್ ನಂಬರ್ ಅನ್ನು ಸಹ ರೇಣುಕಾಸ್ವಾಮಿ ಅವರಿಗೆ ಕೊಟ್ಟಿದ್ರು ಅನ್ನೋ ಮಾಹಿತಿ ಸಹ ಲಭ್ಯವಾಗಿರುವಂತದ್ದು. ನಂಬರ್ ಕೊಟ್ಟಂತ ಸಮಯದಲ್ಲಿ ಫೋನಲ್ಲೂ ಸಹ ಹುಡುಗಿಯರ ರೀತಿಯಲ್ಲಿ ಮಾತನಾಡಿಕೊಂಡು ಆತ್ಮೀಯವಾಗಿದ್ರು ರೇಣುಕಾಸ್ವಾಮಿ ಅವರಿಗೆ ಅಂತದ್ದು ಪ್ರಕರಣದಲ್ಲಿ ಬೆಳಕಿಗೆ ಬಂದಿರುವಂತದ್ದು. ಜೊತೆಗೆ ನಂತರ ದರ್ಶನ್ ಅವರ ಗ್ಯಾಂಗು ಫೇಕ್ ಅಕೌಂಟ್ ಮೂಲಕ ರೇಣುಕಾಸ್ವಾಮಿ ಅವರ ಮೂಲವನ್ನು ಹುಡುಕಿದಂಥ ಸಮಯದಲ್ಲಿ ಚಿತ್ರದುರ್ಗ ನಿವಾಸಿ ಅನ್ನೋದು ಗೊತ್ತಾಗಿರುವಂಥದ್ದು. ತದನಂತರ ನಟ ದರ್ಶನ್ ಏನಿದ್ದಾರೆ ಅವರು ಚಿತ್ರದುರ್ಗ ಜಿಲ್ಲಾಧ್ಯಕ್ಷ ದರ್ಶನ್ ಅಭಿಮಾನಿಗಳ ಸಂಘದ ಜಿಲ್ಲಾಧ್ಯಕ್ಷ ಇದ್ದಾರೆ ರಾಘವೇಂದ್ರಗೆ ಕರೆ ಮಾಡಿ ಈ ರೀತಿಯಾದಂಥ ವ್ಯಕ್ತಿ ಪವಿತ್ರ ಗೌಡಗೆ ಮೆಸೇಜ್ ಮಾಡಿದರೆ ಇವರ ಮೂಲ ಹುಡುಕಿ ಅನ್ನುವಂಥದ್ದನ್ನ ರಾಘವೇಂದ್ರ ಅವರಿಗೆ ಸೂಚನೆ ನೀಡಿದ ಹಿನ್ನೆಲೆಯಲ್ಲಿ ರಾಘವೇಂದ್ರ ಮತ್ತು ಅಂಡ್ ಗ್ಯಾಂಗ್ ಏನಿದೆ ಈಗ ಕಿಡ್ನಾಪ್ ಮಾಡಿದಂಥ ಗ್ಯಾಂಗ್, ಆ ಗ್ಯಾಂಗು ರೇಣುಕಾಸ್ವಾಮಿಯ ಚಲನಾವಲನಗಳು, ರೇಣುಕಾಸ್ವಾಮಿ ಎಲ್ಲಿಗೆ ಹೋಗ್ತಾನೆ, ಏನ್ ಮಾಡ್ತಾನೆ, ಯಾವ್ದಂತ ವ್ಯಕ್ತಿ ಅನ್ನುವಂಥದ್ದನ್ನ ಮಾಹಿತಿಯನ್ನ ಕಲೆ ಹಾಕುವಂಥದ್ದನ್ನು ಮಾಡ್ತಾರೆ. ಕಲೆ ಹಾಕಿದ ನಂತರ ಜೂನ್ 7ರಂದು ರೇಣುಕಾಸ್ವಾಮಿ ಅವರು ರಾತ್ರಿ 10:30 ಸುಮಾರಿಗೆ ತಾನು ಕೆಲಸ ಮಾಡ್ತಿದ್ದಂತ ಅಪೋಲೋ ಫಾರ್ಮಸಿಗೆ ಹೋಗಿ ಅವಸರದಲ್ಲಿ ಲಾಗೌಟ್ ಮಾಡಿ ಬರ್ತಾರೆ. ಲಾಗೌಟ್ ಮಾಡಿ ಬಂದಂತ ಸಮಯದಲ್ಲಿ ಚಳ್ಳಕೆರೆ ಗೇಟ್ ಬಳಿ ಬರ್ತಾರೆ. ಚಳ್ಳಕೆರೆ ಗೇಟ್ ಬಳಿ ಬಂದಂತ ಸಮಯದಲ್ಲಿ ರಾಘವೇಂದ್ರ ದರ್ಶನ್ ಅಭಿಮಾನಿಗಳ ಸಂಘದ ಜಿಲ್ಲಾಧ್ಯಕ್ಷ ಏನಿದೆ ರಾಘವೇಂದ್ರ ಸಹ ರೇಣುಕಾಸ್ವಾಮಿಯನ್ನ ಮೀಟ್ ಮಾಡಿದ್ರು ಅನ್ನುವಂತ ಮಾಹಿತಿ ಸಿಕ್ಕಿರುವಂತದ್ದು. ಮಾಹಿತಿ ಸಿಕ್ಕಂತ ಬಳಿಕ 8ನೇ ತಾರೀಕಿನ ಬೆಳಿಗ್ಗೆ ಕಿಡ್ನಾಪ್ ಆಗುವ ದಿನ ಬೆಳಿಗ್ಗೆ 9:30 ಸುಮಾರಿಗೆ ರೇಣುಕಾಸ್ವಾಮಿ ಮನೆಯಿಂದ ನಾನು ಮೆಡಿಕಲ್ಗೆ ಹೋಗ್ತೀನಿ ಅಂತೇಳಿ ರೆಡಿಯಾಗಿ ಬರ್ತಾರೆ. ಆದ್ರೆ ಅವ್ರ ಮನೆಯಿಂದ ಬಿಟ್ಟಂತ ನಂತರ ತುರುವನೂರು ಬ್ರಿಡ್ಜ್ ಏನಿದೆ, ತುರುವನೂರು ಬ್ರಿಡ್ಜ್ ದಾಟ್ತಿದ್ದಂಗೆ ಹಿಂದೆ ಕಿಡ್ನಾಪ್ ಮಾಡೋದಕ್ಕೆ ಗ್ಯಾಂಗ್ ರೆಡಿ ಆಗಿರುವಂತದ್ದು. 1 ವಾರಗಳಿಂದ ಕಿಡ್ನಾಪ್ ಮಾಡೋದಕ್ಕೆ ಪ್ಲಾನ್ ಮಾಡಿದಂತ ರಾಘವೇಂದ್ರ ಗ್ಯಾಂಗು ಅವನು ರೇಣುಕಾಸ್ವಾಮಿ ಮನೆಯಿಂದ ಬಿಟ್ಟು ತುರುವನೂರು ಬ್ರಿಡ್ಜ್ ದಾಟ್ತಿದ್ದಂಗೆ ಆಟೋದಲ್ಲಿ ಕಂಟಿನ್ಯೂಸ್ ಆಗಿ ಫಾಲೋ ಮಾಡ್ತಾರೆ. ಆಟೋದಲ್ಲಿ ತುರುವನೂರು ಬ್ರಿಡ್ಜ್ ಮೂಲಕವಾಗಿ JCR ರೋಡ್ ಮೂಲಕವಾಗಿ ಮೆಡಿಕಲ್ಗೆ ಹೋಗುವಂತ ದಾರಿ ಇದೆ. ಆ ದಾರಿ ಉದ್ದಕ್ಕೂ ಸಹ ಆಟೋದಲ್ಲಿ 4 ಜನ ಆ ರೇಣುಕಾಸ್ವಾಮಿಯನ್ನು ಫಾಲೋ ಮಾಡ್ತಾರೆ. ರೇಣುಕಾಸ್ವಾಮಿ ತಾನು ಮೆಡಿಕಲ್ಗೆ ಹೋಗುವಂತ ದಾರಿಯಲ್ಲಿ ಹಾದು ಹೋಗುವಂತ ಸಮಯದಲ್ಲಿ ಅದೇ ರಸ್ತೆಯಲ್ಲಿರುವಂತಹ ಬಾಲಾಜಿ ಬಾರ್ ಮುಂಭಾಗದಲ್ಲಿ 9:48ಕ್ಕೆ ಪಾಸ್ ಆಗಿರುವಂತಹ CCTV ದೃಶ್ಯದಲ್ಲಿ ಸೆರೆಯಾಗಿದೆ. ಆ 9:48ಕ್ಕೆ ಪಾಸ್ ಆಗ್ತಿದ್ದಂತೆ ಹಿಂದೆಯೇ ಫಾಲೋ ಮಾಡ್ಕೊಂಡು ಬಂದಿದ್ದಂತ ರಾಘವೇಂದ್ರ ಅಂಡ್ ಗ್ಯಾಂಗು ಬಾರ್ ಮುಂಭಾಗದ 30 ಮೀಟರ್ ಹೋಗ್ತಿದ್ದಂಗೆ ರೇಣುಕಾಸ್ವಾಮಿಯವನ್ನ ಆಟೋ ಅಡ್ಡ ಹಾಕಿ ಕಿಡ್ನಾಪ್ ಮಾಡ್ತಾರೆ. ಇಬ್ರು ಕಿಡ್ನಾಪ್ ಮಾಡಿಕೊಂಡು ಕುಂಚಿಗನಾಳು ಪೆಟ್ರೋಲ್ ಬಂಕ್ನ ಬಳಿಗೆ ಕರೆತಂತಾರೆ. ಕರೆತಂದು ಒಂದು 5-10 ನಿಮಿಷ ಕಾರು ರವಿ ಅವರ ಕಾರ್ ಬರಬೇಕಿತ್ತು. ಆ ಕಾರ್ಗೋಸ್ಕರ 5-10 ನಿಮಿಷ ವೇಟ್ ಮಾಡ್ತಾರೆ. ತದಾ ಬಳಿಕ ಆ ETS ಕಾರನ್ನು ತೆಗೆದುಕೊಂಡು ರವಿ ಮತ್ತು ಇನ್ನೊಬ್ಬ ಆರೋಪಿ ಸಹ ಅಲ್ಲಿ ಬಂದು ಡೀಸೆಲ್ ಹಾಕ್ಸ್ಕೊಂಡು ತದನಂತರ ಆಟೋದಿಂದ ರೇಣುಕಾಸ್ವಾಮಿ ಅವರನ್ನ ಕಾರಿಗೆ ಶಿಫ್ಟ್ ಮಾಡ್ಕೊಂಡು ಬೆಂಗಳೂರಿನ ಪಟ್ಟಣ ನಗರದ ಶೆಡ್ಗೆ ಕರ್ಕೊಂಡು ಹೋಗ್ತಾರೆ. ಆ ಒಂದು ಶೆಡ್ಗೆ ಕರ್ಕೊಂಡು ಹೋದಂತ ಸಮಯದಲ್ಲಿ ಶೆಡ್ಡಿನೊಳಗೆ ಈಗಾಗಲೇ ಪ್ರಕರಣದಲ್ಲಿ ಗೊತ್ತಿರುವಂತಹ ಮಾಹಿತಿ ಪ್ರಕಾರ ಆ ಶೆಡ್ಡಿನೊಳಗೆ 15-20 ಜನ ಆಗಾಗಲೇ ರೆಡಿ ಇರ್ತಾರೆ. ಆದ್ರೆ ಇಲ್ಲಿಂದ ಚಿತ್ರದುರ್ಗದಿಂದ 4 ಜನ ಅನು, ರವಿ, ರಘು ಮತ್ತೊಬ್ಬ ಆರೋಪಿ ರೇಣುಕಾಸ್ವಾಮಿಯನ್ನ ಕರ್ಕೊಂಡು ಹೋಗಿರ್ತಾರೆ ಕಾರಲ್ಲಿ. ಅವರನ್ನ ಶೆಡ್ಡಿನ ಹೊರಗಡೆಯೇ ನಿಲ್ಲಿಸ್ತಾರೆ. ದರ್ಶನ್ ಶೆಡ್ಡಿಗೆ ಬಂದಾದ ಬಳಿಕ ಅಲ್ಲಿಂದ ಕಿಡ್ನಾಪ್ ಮಾಡ್ಕೊಂಡು ಬಂದಿದ್ದ ಗ್ಯಾಂಗ್ ನಿಂದ ರೇಣುಕಾಸ್ವಾಮಿ ಮತ್ತು ರಾಘವೇಂದ್ರ ಅವರನ್ನ ಮಾತ್ರ ಶೆಡ್ಡಿನೊಳಗೆ ಬಿಡ್ತಾರೆ. ಶೆಡ್ಡಿನೊಳಗೆ ಕರ್ಕೊಂಡು ಹೋದಂತ ಸಮಯದಲ್ಲಿ ರೇಣುಕಾಸ್ವಾಮಿಗೆ ಮೊದಲಿಂದಲೂ ಸಹ ಟಾರ್ಚರ್ ಕೊಡ್ತಾರೆ. ಮತ್ತೆ ಅವನಿಗೆ ರೇಣುಕಾಸ್ವಾಮಿಗೆ ಹೊಡೆತಿರುವಂತದ್ದನ್ನ ಹೊರಗಡೆ ಇದ್ದಂತ 4 ಜನ ಆರೋಪಿಗಳಿಗೂ ಸಹ ಕೇಳಿಸುತ್ತೆ.
ಕೂಗಾಟ ಚೀರಾಟ ಎಲ್ಲವನ್ನೂ ಕೇಳಿಸುತ್ತೆ. ಆದ್ರೂ ಸಹ 4 ಜನ ಆರೋಪಿಗಳು ಏನಿದೆ ಕಿಡ್ನಾಪ್ ಮಾಡಿ ಕರ್ಕೊಂಡೋದ್ರು ಅವ್ರು ಹೊರಗಡೆ ನಿಲ್ತಿರ್ತಾರೆ. ಕೆಲ ಸಮಯದ ನಂತರ ರೇಣುಕಾಸ್ವಾಮಿ ಕೊಲೆ ಆಗಿದ್ದ ನಂತರ ಮೌನವಾಗುತ್ತೆ. ಆ ಸಮಯದಲ್ಲಿ ದರ್ಶನ್ ಅವರು ರಾಘವೇಂದ್ರ ಹೇಳ್ತಾರೆ, ನಿಮ್ಮ ಫ್ರೆಂಡ್ಸ್ ಯಾರು ಬಂದಿದ್ದಾರೆ ಅವ್ರನ್ನ ಒಳಗಡೆ ಶೆಡ್ ಒಳಗೆ ಕರಿ ಅಂತ. ಶೆಡ್ ಒಳಗೆ ಕರೆದಂತ ಸಮಯದಲ್ಲಿ ರಾಘವೇಂದ್ರ 4 ಜನ ಶೆಡ್ ಹೊರಗಡೆ ಬಂದು 4 ಜನ ಏನು ಅನು, ಜಗ್ಗಿ, ರವಿ ಮತ್ತೆ ಏನು ರಾಜು ಇದ್ದಾರೆ, ಆ 4 ಜನನ ಶೆಡ್ ಒಳಗೆ ಕರ್ಕೊಂಡು ಹೋಗ್ತಾರೆ. ಶೆಡ್ ಒಳಗೆ ಕರ್ಕೊಂಡು ಹೋದಂತ ಸಮಯದಲ್ಲಿ ದರ್ಶನ್ ಅವ್ರಿಗೆ ಹೇಳ್ತಾರೆ, ಈಗ ಈ ರೀತಿ ಆಗಿದೆ, ಈ ಘಟನೆಯಲ್ಲಿ ಈ ರೀತಿ ಆಗಿದೆ, ಇವರನ್ನ ನೀವು ಬಾಡಿಯನ್ನ ಸಾಕ್ಷಿ ಈ ಒಂದು ಕೇಸಲ್ಲಿ ನೀವು ಶರಣಾಗತಿಯಾಗಿ ಪೊಲೀಸರಿಗೆ ನಾನು ನಿಮ್ಮ ಕುಟುಂಬಕ್ಕೆ ಮತ್ತೆ ನಿಮ್ಗೆ ಏನ್ ಬೇಕು ಹಣ ಮತ್ತೆ ನಿಮಗೆ ಏನಾದರೂ ಬೇಕಂದ್ರೆ ಸಹಾಯ ಮಾಡ್ತೀನಿ, ಬೇಲ್ ಮೂಲಕ ನಿಮ್ಮ ಹೊರಗಡೆ ತರ್ತೀನಿ ಅನ್ನೋ ಒಂದು ಆಮಿಷ ನೋಡ್ತಾರೆ. ಆದ್ರೆ ಅದರಲ್ಲಿ 4 ಜನ ಆರೋಪಿಗಳಿಗೆ ದರ್ಶನ್ ಹೇಳಿದಂತ ವಿಷಯ ಕೇಳಿ ದಿಗ್ಭ್ರಮೆಗೊಂಡು ಭಯಭೀತರಾಗಿ, ಇಲ್ಲ ನಮಗೂ ಇದಕ್ಕೂ ನಮಗೂ ಯಾವುದೇ ಸಂಬಂಧ ಇಲ್ಲ, ನಾವು ಈ ರೀತಿಯಾದ ಕೆಲಸ ಮಾಡಲ್ಲ, ನಾವು ಬಂದಿರುವಂತದ್ದು ಕೇವಲ ನಮಗೆ ರಾಘವೇಂದ್ರ ಈ ರೀತಿ ಹೇಗೆ ಕಿಡ್ನಾಪ್ ಮಾಡಿಕೊಂಡು ಹೋಗೋದು ಮಾತ್ರ ನಮ್ಮ ಕೆಲಸ ಅಂತ ಹೇಳಿ ಕರ್ಕೊಂಡ್ ಬಂದ್ರು, ನಾವು ಮನೆಗೆ ಹೋಗ್ತೀವಿ, ನಮಗೆ ಬಂದಿರುವಂತ ಹಣ ಕೊಡಿ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಆದ್ರೆ ದರ್ಶನ್ ಅವರು 10 ಅಥವಾ 5 ಲಕ್ಷ ಹಣ ಕೊಟ್ಟು ಅವರನ್ನ ವಾಪಸ್ ಕಳಿಸ್ತಾರೆ ಅನ್ನುವಂತ ಮಾಹಿತಿ ಸಿಕ್ಕಿರುವಂತ. ತದಬಳಿಕೆ ಏನು ರಾಘವೇಂದ್ರ ಇದ್ದಾರೆ, ಅವರು ದರ್ಶನ್ ಅವರ ಕಟ್ಟಾಭಿಮಾನಿ, ಜಿಲ್ಲಾಧ್ಯಕ್ಷ ಆಗಿರೋದ್ರಿಂದ ದರ್ಶನ್ ಅವರು ಹೇಳಿದಂತೆಯೇ ಸಹ ಅವರು 10 ಲಕ್ಷ ಹಣ ಪಡೆದು ಆ 10 ಲಕ್ಷ ಹಣ ಮತ್ತು ಏನು ರೇಣುಕಾಸ್ವಾಮಿ ಹತ್ಯೆ ಮಾಡಿದ್ರು ಅವರ ಮೇಲಿನ ಒಡವೆಗಳನ್ನ ತೆಗೆದುಕೊಂಡು ತಮ್ಮ ಪತ್ನಿಗೆ ಕೊಟ್ಟು ಕಳಿಸ್ತಾರೆ ಚಿತ್ರದುರ್ಗಕ್ಕೆ. ತದಬಳಿಕ ರಾಘವೇಂದ್ರ ಅವರು ಅಲ್ಲೇ ಇದ್ದು ಏನು ಕೊಲೆ ಏನೇನೇ ನಡೀತು ಸುಮನಹಳ್ಳಿ ಬ್ರಿಡ್ಜ್ಗೆ ಸಾಕ್ಷಿ ಇರುವಂಥದ್ದು ಅಲ್ಲಿ ಬಿಸಾಡಿರುವಂಥ ಆ ಒಂದು ಘಟನೆಯಲ್ಲಿ ಸಂಪೂರ್ಣ ಪಾಲುದಾರರಾಗಿ ಕೆಲಸ ಮಾಡ್ತಾರೆ. ಅದಾದ ಬಳಿಕ 4 ಜನ ಏನು 9ನೇ ತಾರೀಕಿನ ಬೆಳಗ್ಗೆ 4 ಜನ ಆರೋಪಿಗಳು ಪೊಲೀಸರಿಗೆ ಅವರೇ ಹೋಗಿ ಸರೆಂಡರ್ ಆಗ್ತಾರೆ. ಸರೆಂಡರ್ ಆದಂತ ಸಮಯದಲ್ಲಿ ಪೊಲೀಸರು ಆ 4 ಜನ ಆರೋಪಿಗಳನ್ನ ವಿಚಾರಣೆ ಮಾಡಿದಂತ ಸಮಯದಲ್ಲಿ ಈ ಒಂದು ಘಟನೆಯಲ್ಲಿ ದರ್ಶನ್ ಅವರು ನೇರವಾಗಿ ಭಾಗಿಯಾಗಿದ್ದಾರೆ ಅನ್ನುವಂಥ ಮಾಹಿತಿ ಸಿಕ್ಕ ನಂತರ ಪೊಲೀಸರು ನೇರವಾಗಿ ಮೈಸೂರಿನಿಂದ ದರ್ಶನ್ ಅವರನ್ನ ಅರೆಸ್ಟ್ ಮಾಡ್ತಾರೆ. ಮತ್ತೆ ಪವಿತ್ರ ಗೌಡ ಅವರನ್ನ ಬೆಂಗಳೂರಿನಲ್ಲಿ ಅರೆಸ್ಟ್ ಮಾಡ್ತಾರೆ. ಪವಿತ್ರ ಗೌಡ ದರ್ಶನ್ ಅರೆಸ್ಟ್ ಆದ ಬಳಿಕ ಏನು ಈಗ 18, 19 ಆರೋಪಿಗಳಿದ್ರೆ ಅಷ್ಟೂ ಜನ ಆರೋಪಿಗಳನ್ನ ವಿಚಾರಣೆ ಮಾಡ್ತಾರೆ. ವಿಚಾರಣೆ ಮಾಡಿದಂತ ಸಮಯದಲ್ಲಿ ಚಿತ್ರದುರ್ಗ 4 ಜನ ಆರೋಪಿಗಳು ಕಿಡ್ನಾಪ್ ಮಾಡ್ಕೊಂಡು ಬಂದಿದ್ರು ಅನ್ನುವಂಥದ್ದು ಗೊತ್ತಾಗುತ್ತೆ. ಅದಾದ ಬಳಿಕ ಬೆಂಗಳೂರು ಕಾಮಾಕ್ಷಿಪಾಳ್ಯ ಪೊಲೀಸರು ಆ 4 ಜನ ಆರೋಪಿಗಳನ್ನ ಕರ್ಕೊಂಡ್ಬಂದು ಚಿತ್ರದುರ್ಗದಲ್ಲಿ ನಿನ್ನೆ ಸಂಪೂರ್ಣವಾದ ಏನು 4 ಜನ ಆರೋಪಿಗಳಿದ್ರು ಅನು, ಜಗ್ಗಿ, ರವಿ, ರಾಘವೇಂದ್ರ ಈ 4 ಜನ ಆರೋಪಿಗಳ ಮನೆಯಲ್ಲಿ ಸಂಪೂರ್ಣವಾಗಿ ಮಹಜರನ್ನು ಮಾಡಿರುವಂತದ್ದು ಮತ್ತು ಸ್ಥಳ ಪರಿಶೀಲನೆ ಮಾಡಿ ಬೇಕಾದಂತ ಸಾಕ್ಷ್ಯಗಳನ್ನು ಕಲೆ ಹಾಕಿರುವಂತದ್ದು. ಮತ್ತೆ ದರ್ಶನ್ ನಿಂದ ಆರೋಪಿಗಳು ಏನು ಹಣ ಇಸ್ಕೊಂಡ್ ಬಂದಿದ್ರು ಆ ಹಣವನ್ನು ಮತ್ತೆ ಕಿಡ್ನಾಪ್ಗೆ ಬಳಸಿದಂತ ಕಾರು, ಆಟೋ ಹಾಗೂ ದರ್ಶನ್ ನಿಂದ ಇಸ್ಕೊಂಡು ಬಂದಿದ್ದಂತ ಹಣವನ್ನು ಸಂಪೂರ್ಣವಾಗಿ ಸೀಸ್ ಮಾಡಿರುವಂತದ್ದು ಮತ್ತೆ ಅವರಿಗೆ ಬೇಕಾದಂತ ಸಂಪೂರ್ಣವಾದ ಸಾಕ್ಷ್ಯಗಳನ್ನು ಕಲೆ ಹಾಕಿರುವಂತದ್ದು. ಒಟ್ಟಾರೆಯಾಗಿ ರೇಣುಕಾಸ್ವಾಮಿ ಪ್ರಕರಣದ ಬಗ್ಗೆ ಹೇಳೋದಾದ್ರೆ ರೇಣುಕಾಸ್ವಾಮಿ ಅವರು ಪವಿತ್ರ ದರ್ಶನ್ ಮತ್ತು ವಿಜಯಲಕ್ಷ್ಮಿ ದಾಂಪತ್ಯ ಚೆನ್ನಾಗಿರ್ಲಿ ಅನ್ನೋ ಒಂದು ಉದ್ದೇಶದಿಂದಾಗಿ ಪವಿತ್ರ ಗೌಡಗೆ ಅಶ್ಲೀಲವಾಗಿ ಮೆಸೇಜ್ ಮಾಡಿದ್ರು ಅನ್ನುವಂತ ಮಾಹಿತಿ ಸಿಕ್ಕಿರುವಂತದ್ದು. ಆದ್ರೆ ಇದನ್ನೇ ದರ್ಶನ್ ಅವರು ಏನೋ ಒಂದು ರೀತಿಯಾಗಿ ಪರ್ಸನಲ್ ವೈಯಕ್ತಿಕವಾಗಿ ತೆಗೆದುಕೊಂಡು ಕೊಲೆ ಮಾಡುವ ಹಂತಕ್ಕೆ ತೆಗೆದುಕೊಂಡು ಹೋಗಿರುವಂತದ್ದು. ಇದರಲ್ಲಿ ಈಗಾಗಲೇ ದರ್ಶನ್ ಅಂಡ್ ಗ್ಯಾಂಗ್ 18, 19 ಜನ ಆರೋಪಿಗಳು ವಶಕ್ಕೆ ಪಡೆದು ಪೊಲೀಸರು ವಿಚಾರಣೆ ಮಾಡ್ತಿರುವಂತದ್ದು. ಆದ್ರೆ ರೇಣುಕಾಸ್ವಾಮಿ ಮಾತ್ರ ಅಪ್ಪಟ ದರ್ಶನ್ ಅಭಿಮಾನಿಯಾಗಿದ್ರು ಸಹ ಆದ್ರೆ ದರ್ಶನ್ ಹಾಗೂ ಗ್ಯಾಂಗ್ ಅವನನ್ನ ಬಿಡದೆ ಹೊಂದಿರುವಂತದ್ದು. ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ರಾಜ್ಯಾದ್ಯಂತ ಆಕ್ರೋಶ ಭುಗಿಲೆದ್ದಿರುವಂತದ್ದು. ದರ್ಶನ್ ಒಬ್ಬ ಸ್ಟಾರ್ ಮೇರು ನಟರ ಕನ್ನಡ ಚಿತ್ರರಂಗದಲ್ಲಿ ಮೇರು ನಟರಾಗಿ ಒಂದು ಅಶ್ಲೀಲ ಮೆಸೇಜ್ ಬಂದಿದೆ ಅಂತಂದ್ಮೇಲೆ ಸೈಬರ್ ಅವರಿಗೆ ಹೇಳ್ಬೋದಿತ್ತು, ಅವರು ಆಕ್ಷನ್ ಕ್ರಮ ಕೈಗೊಳ್ತಿದ್ರು. ಆದ್ರೆ ದರ್ಶನ್ ಅವರೇ ವೈಯಕ್ತಿಕವಾಗಿ ತೆಗೆದುಕೊಂಡು ಈ ರೀತಿ ಮಾಡಿರುವಂತದ್ದು ಸರಿಯಲ್ಲ ಅನ್ನುವಂಥದ್ದು ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಿರುವಂತದ್ದು.